KGF ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಾವು ಕೆಲವು ದಿನ ಹಿಂದೆಯಿಂದ ನಾವು ಪ್ರಾಪರ್ಟಿ ಕೇಸಲ್ಲಿ ನಾವು ತಂಡ ರಚನೆ ಮಾಡಿ ಡಿಟೆಕ್ಷನ್ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಸೊ ಭಾಳ ಚೆನ್ನಾಗಿ ಕೆಲವು ಕೇಸಸ್ ಡಿಟೆಕ್ಟ್ ಮಾಡಿದ್ದಾರೆ. ಬೂದಿಕೋಟೆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ 4/2026 ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಗಿತ್ತು. ಇಲ್ಲಿ ಒಬ್ರು ಗೊಲ್ಲಹಳ್ಳಿ ಗ್ರಾಮದ ವಾಸಿ ನವೀನ್ ಕುಮಾರ್ ಒಬ್ರು 2 ವೀಲರ್ ಇಂದ ಹೋಗುವಾಗ ಅದರ 8 ಲಕ್ಷ ಹಣ ಇತ್ತು. ಇದು ಬೂದಿಕೋಟೆ ರೋಡಿಯಲ್ಲಿ ಯಾರೋ ಕಿರುಕರು ಅವ್ರಿಗೆ ಬಂದು ಅವರಿಗೆ ಅಡ್ಡ ಹಾಕಿ ಅವ್ರು 8 ಲಕ್ಷ ರೂಪೀಸ್ ಅವರಿಗೆ ದರೋಡೆ ಮಾಡಿ ಹೋಗಿದ್ದಾರೆ. ಆಮೇಲೆ ಅವರು ಆರೋಪಿಗೆ ನಾವು ಪತ್ತೆ ಮಾಡಿದ್ದೀವಿ. 5 ಜನದಿಂದ ಜಾಸ್ತಿ ಜನ ಇರುವ ಕಾರಣದಿಂದ ಇದು ಕನ್ವರ್ಟ್ ಮಾಡಿ ನಾವು ಡಕೇತಿ ಕೇಸ್ ಅಂತ ಅದು ಅಪ್ಗ್ರೇಡ್ ಮಾಡಿದ್ದೀವಿ. ಈ ಕೇಸಲ್ಲಿ ನಾವು ನಮ್ಮ DSP ಲಕ್ಷ್ಮಯ್ಯ ಅವರ ಮಾರ್ಗದರ್ಶನದಲ್ಲಿ CPI ಉರ್ಗಂ ವಿತ್ ಇನ್ಚಾರ್ಜ್ ಕಾಮಸಮುದ್ರಂ ಮಾರ್ಕೊಂಡ್ಯ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಕಾಮಸಮುದ್ರಂ, ಶ್ರೀನಿವಾಸ್ ASI, ಶಂಕರ್ ASI, ಮುನವರ್ ಪಾಸ, ರಾಮಕೃಷ್ಣ ರೆಡ್ಡಿ, ದೇವರಾಜ್, ಮಂಜುನಾಥ್ ರೆಡ್ಡಿ, ಅಮರೇಶ್, ರಾಮರಾವ್, ಮಂಜುನಾಥ್, ಲಕ್ಷ್ಮಣ್ ತೇಲಿ, ಚಂದ್ರಶೇಖರ್, ಮುನಿಕೃಷ್ಣ, ಶ್ರೀಕಾಂತ್, ಗುರುಮೂರ್ತಿ ಇವ್ರದ್ದು ಒಂದು ತಂಡ ರಚನೆ ಮಾಡಿ ನಾವು ಈ ಕೇಸ್ದು ನಾವೆಲ್ಲ ಪತ್ತೆ ಮಾಡಿದ್ದೀವಿ. ಇಷ್ಟು ತನಕ 6,50,700 ರೂಪೀಸ್ ರಿಕವರಿ ಕೂಡ ಆಗಿತ್ತು. 4 ದ್ವಿಚಕ್ರ ವಾಹನ ಕೂಡ ಪತ್ತೆಯಾಗಿ ಅವರಿಗೆ ನಾವು ಅಮಾನತು ಪಡಿಸಿದ್ದೀವಿ. ಇದು ಭಾಳ ಚೆನ್ನಾಗಿ ಡಿಟೆಕ್ಷನ್ ಮಾಡಿದ್ದಾರೆ. ಇದು ಪೂರ್ತಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಾವು ಪತ್ತೆ ಮಾಡಿದ್ದೀವಿ. ಮತ್ತೊಂದು ಕೇಸಲ್ಲಿ ಅದು ಕೂಡ ಕಾಮಸಮುದ್ರ ಪೊಲೀಸ್ ಠಾಣೆಯಲ್ಲಿ 2/26 ಇದು ಕೂಡ ಒಂದು ಸೀಮೆ ಹಸು ಕಳ್ತನ ಕೇಸ್ ಆಗಿತ್ತು. ಅದು ವ್ಯಾಲ್ಯೂ 1 ಲಕ್ಷದಿಂದ ಜಾಸ್ತಿ ಇತ್ತು. ಈ ಕೇಸಲ್ಲಿ ಕೂಡ ನಮ್ಮ ಕಾಮಸಮುದ್ರಂ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಅವ್ರದ್ದು ತಂಡ ಚೆನ್ನಾಗಿ ಕೆಲಸ ಮಾಡಿ ಇದು ಪತ್ತೆ ಮಾಡಿದ್ದಾರೆ. ಇದು ಕೂಡ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಪತ್ತೆ ಮಾಡಿದ್ದೀವಿ. ಈ ಆರೋಪಿಲಿ ಹೆಸರು M ಸಂತೋಷ್ ಬಿನ್ ಮಂಜು ಅಲಿಯಾಸ್ ಮಂಜುನಾಥ್. ಅವರು ಗಡಿಪಲ್ಲಿ ಮಂಡಲಂ ಕುಪ್ಪಂ ತಾಲೂಕಾ ವಾಸಿಯಾಗಿದ್ದರು. ಇವರು ಪತ್ತೆಯಾದ ನಂತರ ಇವರು ಬೂದಿಕೋಟೆಯಲ್ಲಿ ಮತ್ತು ಏಪೇಟೆಯಲ್ಲಿ ಮತ್ತೆ 2 ಕೇಸ್ ಅವರೇ ಕಳ್ತನ ಮಾಡಿದೆ. ಅದ್ರ ಬಗ್ಗೆ ಒಪ್ಪಿದ್ದಾರೆ. 62/25 ಕೇಬಲ್ ಥೆಫ್ಟ್ ಕೇಸ್ ಮತ್ತೆ 122/25 ಅಂಡರ್ಸನ್ ಪೇಟೆಯಲ್ಲಿ ಕೇಬಲ್ ಥೆಫ್ಟ್ ಕೇಸ್ ಅದು ಕೂಡ ನಮಗೆ ರಿಕವರಿ ಆಗಿತ್ತು. ಅದು ಈ ಕೇಸಲ್ಲಿ ಕೂಡ ನಮ್ಮ ಲಕ್ಷ್ಮಯ್ಯ ನಮ್ಮ DSP ಮತ್ತು ಮಾರ್ಕೊಂಡೆಯ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಮತ್ತು ಅವ್ರ ತಂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ 3ನೇ ಕೇಸ್ ಉರ್ಗಂ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ 8/26 ಮತ್ತು 9/26 2 ಕೇಸ್ ರಿಜಿಸ್ಟರ್ ಆಗಿತ್ತು. ಇದು ನಮ್ಮದು ಈ BGML ಲ್ಯಾಂಡ್ ಅಲ್ಲಿ ಗಿಲ್ಬರ್ಟ್ ಸಾಫ್ಟ್ ಅಲ್ಲಿ ಒಂದು ಮಿಲ್ಸ್ ಅಲ್ಲಿ ಇದು ಕೆಲವು ಆರೋಪಿ ಅಲ್ಲಿ ಚಿನ್ನ ಮಿಶ್ರಿತ ಮಣ್ಣನ್ನು ಕಳ್ತನ ಮಾಡಿದ್ದಾರೆ. ಇಲ್ಲಿ ನಾವು ಆರೋಪಿಗಳದ್ದು ಕಾರ್ತಿಕ್, ಶ್ಯಾಮ್, ವಿಜಯ್, ವೇಲಾಂಗನಿ, ಸೌಂದರಿ, ಸುಜಾತ ಮತ್ತೆ ರಿಚರ್ಡ್ ಇವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತೊಂದು ಕೇಸಲ್ಲಿ ಮತ್ತೊಂದು ಟೀಮ್ ಅಲ್ಲಿ ರಜನಿ, ಮದನ್, ಆನಂದ್, ಆರೋಗ್ಯದಾಸ್, ಜಾರ್ಜ್, ಮೈಕಲ್, ಸೂರ್ಯ, ರಾಜಿ ಇವರಿಗೆ ಎಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ. ನಾವು ನಮ್ಮ DSP ಮತ್ತೆ ಬಾಕಿ ನಮ್ಮ ತಂಡ ಅವರು ಬಾತ್ಮಿಗಾರರಿಂದ ಮಾಹಿತಿ ತಗೊಂಡು ಈ ಕೇಸಲ್ಲಿ ನಾವು ಮಾಹಿತಿ ತಗೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಮತ್ತೊಂದು ನಾವು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಈಗ 16 ಮೊಬೈಲ್ ಫೋನ್ ಕೂಡ ಪತ್ತೆ ಮಾಡಿದ್ದೀವಿ. 16 ಮೊಬೈಲ್ ಫೋನ್ ಅದ್ರ ಬಗ್ಗೆ ಲಾಸ್ಟ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. CEIR ಪೋರ್ಟಲಲ್ಲಿ ಸೆಂಟರ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಒಂದು ಪೋರ್ಟಲ್ ಇದೆ, ಅಲ್ಲಿ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ನಾವು 16 ಮೊಬೈಲ್ ಪತ್ತೆ ಮಾಡಿ ಈಗ ಅವರಿಗೆ ಯಾರು ಕಂಪ್ಲೇಂಟ್ ಇದ್ರು ಅವರಿಗೆ ನಾವು ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ಇವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಾವು ರಿವಾರ್ಡ್ಸ್ ಕೂಡ ಕೊಡ್ತೀವಿ, ಅಪ್ರಿಸಿಯೇಟ್ ಕೂಡ ಮಾಡ್ತೀವಿ. ಮತ್ತೆ ಅದೇ ರೀತಿಯಿಂದ ಈಗ ಆಕ್ಸಿಡೆಂಟ್ ಕೇಸಸ್ ಲಾಸ್ಟ್ ಇಯರ್ 66 ಫ್ಯಾಟಲ್ ಕೇಸಸ್ ಮತ್ತು 155 ನಾನ್ ಫ್ಯಾಟಲ್ ಕೇಸ್ ಆಗಿತ್ತು. ನಾವು ಹೆಲ್ಮೆಟ್ ಬಗ್ಗೆ ನಾವು ಬಹಳ ಕಠಿಣ ಕ್ರಮ ತಗೊಳ್ತಾ ಇದ್ದೀವಿ. 8 ಡಿಸೆಂಬರಿಂದ ನಾವು ಕಂಪಲ್ಸರಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದೀವಿ. ಈಗ ಸ್ವಲ್ಪ ಇಫೆಕ್ಟ್ ಕಡಿಮೆ ಆಗ್ತಾ ಇದೆ. ಸೊ ನಾವು ಮತ್ತೆ ಸಾರ್ವಜನಿಕ ಮನವಿ ಮಾಡಿಸ್ತೀವಿ. ಇದು ನಿಮ್ಮ ಜೀವನನ್ನು ಉಳಿಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ನಾವು ಫೈನ್ ಮಾಡ್ತಾ ಇದ್ದೀವಿ, ಹೆಚ್ಚಿನ ಫೈನ್ ಕೂಡ ಮಾಡ್ತಾ ಇದ್ದೀವಿ. ಲಕ್ಷಾಂತರ ಹಣ ಫೈನಿಂದ ವಸೂಲಿ ಕೂಡ ಆಗಿದೆ. ಡೈಲಿ ಅಟ್ಲೀಸ್ಟ್ 100-150 ಕೇಸ್ ಮಾಡ್ತಾ ಇದ್ದೀವಿ. ಬಟ್ ಇನ್ನು ಸಾರ್ವಜನಿಕರು ಕೂಡ ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕು.
ಇದು ನೀವು ನಿಮ್ದು ಕುಟುಂಬದ ರಚನೆಗೋಸ್ಕರ ಇದೆ. ಈಗ ಐ ಹೋಪ್ ಇನ್ನು ಮುಂದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ. ನೀವೆಲ್ಲ ಕೋಆಪರೇಟ್ ಮಾಡ್ತೀರಿ. ಈಗ ಈ ಲಾಸ್ಟ್ ತಿಂಗಳು ಕೆಲವು ಆಕ್ಸಿಡೆಂಟ್ ಇಂದ ಡೆತ್ ಆಗಿದೆ. ಯಾಕೆ ಆಗಿದೆ? ಹೆಲ್ಮೆಟ್ ಹಾಕಿಲ್ಲ. ಹೆಲ್ಮೆಟ್ ಹಾಕಿಲ್ಲ ಕಾರಣದಿಂದ ಡೆತ್ ಆಗಿದೆ. ಇದು ರಾಬರ್ಟ್ಸನ್ ಪೇಟೆಯಲ್ಲಿ ಕೂಡ ಆಗಿತ್ತು. ಅವ್ರದ್ದು ಏನು ತಪ್ಪಿಲ್ಲ. ಇನ್ನು ಜಸ್ಟ್ ಹಿಂದೆಯಿಂದ ಯಾವುದೋ ಗಾಡಿನ ಡಿಕ್ಕಿ ಆಗಿದೆ, ಬಿದ್ದಿದ್ದಾರೆ, ಹೆಡ್ ಇಂಜರಿ, ಸತ್ತಿದ್ದಾರೆ. ಇಫ್ ಹಿ ಹ್ಯಾಡ್ ವರ್ನ್ ಹೆಲ್ಮೆಟ್ ಇಟ್ ಕುಡ್ ಹ್ಯಾವ್ ಬಿನ್ ಸೇವ್ಡ್. ಅದಕ್ಕೆ ಮತ್ತೆ ನಾವು ನಿಮ್ಗೆ ಎಲ್ಲರಿಗೂ ಮನವಿ ಮಾಡ್ತೀವಿ, ದಯವಿಟ್ಟು ಹೆಲ್ಮೆಟ್ ಧರಿಸಿ. ನಾವು ಮುಂದೆ ಕೂಡ ಜಾಸ್ತಿ ಫೈನ್ ಹಾಕ್ತೀವಿ. ಈಗ ಕ್ಯಾಮ್ರಾಸ್ ಕೂಡ ಇನ್ಸ್ಟಾಲ್ ಮಾಡ್ತಾ ಇದೀವಿ ನಾವು. ಈಗ ANPR ಕ್ಯಾಮ್ರಾ ಇಂದ ಡೈರೆಕ್ಟ್ಲಿ ನಾವು ನಿಮ್ದು ಫುಟೇಜ್ ತಗೊಂಡು, ನಿಮ್ದು ವೆಹಿಕಲ್ ನಂಬರ್ ತಗೊಂಡು ನಿಮ್ಗೆ ಡೈರೆಕ್ಟ್ಲಿ ಈ ಚಲಾನ್ ಕಳಿಸ್ತೀವಿ. ಸೊ ನಿಮ್ಗೆ ಕಂಪಲ್ಸರಿ ಹಾಕ್ಲೇಬೇಕಾಗುತ್ತೆ. ಸೊ ಅಷ್ಟೇ. ಥ್ಯಾಂಕ್ ಯು. ಇಲ್ಲಿ ಬಂಗಾರಪೇಟೆಯಲ್ಲಿ, ಬೂದಿಕೋಟ್ ಸರ್ಕಲ್ ಅಲ್ಲಿ, ಟೇಕಲ್ಗೆ ಹೋಗುವ ದಾರಿ ಕ್ರಾಸ್ ಅಲ್ಲಿ, ಮತ್ತೆ ಬಂಗಾರಪೇಟೆ ಬಸ್ ಸ್ಟ್ಯಾಂಡ್ ಹತ್ರ ಈ ಸುಮಾರು ಜಾಗ ನಾವು ಹಾಕ್ತಾ ಇದ್ದೀವಿ. ಈ ANPR ಕ್ಯಾಮ್ರಾ ಇಂದ ನಮಗೆ ವೆಹಿಕಲ್ ನಂಬರ್ ವಿತ್ ಫುಟೇಜ್ ಡಿಟೆಕ್ಟ್ ಆಗುತ್ತೆ, ಸ್ಕ್ರೀನ್ ಶಾಟ್ ಬರುತ್ತೆ. ಅದು ನಾವು NIC ಡೆಲ್ಲಿಗೆ ನಾವು ಬರೆದಿದ್ದೀವಿ. ಈಗ ಮೇ ಬಿ ಒಂದು ವಾರದಲ್ಲಿ ನಮಗೆ ಅಪ್ರೂವಲ್ ಬರುತ್ತೆ. ಟೆಸ್ಟಿಂಗ್ ಸರ್ವರ್ಗೆ ಆಕ್ಸೆಸ್, ಈಗ ಟೆಸ್ಟಿಂಗ್ ಆಗಿದೆ, ಟೆಸ್ಟಿಂಗ್ ಕಂಪ್ಲೀಟ್ ಆಗಿದೆ. ಪ್ರೊಡಕ್ಷನ್ ಸರ್ವರ್ಗೆ ನಮಗೆ ಆಕ್ಸೆಸ್ ಬೇಕು. ಸೊ ಅದು ಹೇಗೆ ಬರುತ್ತೆ, ಅದು ಡೈರೆಕ್ಟ್ಲಿ ನಮಗೆ ಇಲ್ಲಿ ಸಿಸ್ಟಮ್ಗೆ ನಾವು ಹಾಕ್ತೀವಿ, ಈ ಚಾನಲ್ ಪರಿವಹನ್ ಪೋರ್ಟಲ್ ಅಲ್ಲಿ. ಅಲ್ಲಿಂದ ಡೈರೆಕ್ಟ್ಲಿ ಯಾರ್ದು ಮೊಬೈಲ್ ರಿಜಿಸ್ಟರ್ ಇರುತ್ತೆ ಆ ವೆಹಿಕಲ್ ನಂಬರ್ ಜೊತೆ ಅವರಿಗೆ ಫೈನ್ ಹೋಗ್ತದೆ. ಅವರು 3 ಸಲ ಅವರಿಗೆ ಫೈನ್ ಪೇ ಮಾಡಿಲ್ಲ, ಫೈನ್ ಇದೆ, ನಾವು ಅವರಿಗೆ ಡ್ರೈವ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಕೂಡ ಬರ್ತೀವಿ. ನವೀನ್ ಅವರು ಈಗ ರಾಜಸ್ಥಾನಲ್ಲಿ ಇದ್ದಾರೆ. ಈಗ ಲಾಸ್ಟ್ ಆರೋಪಿ ಯಾರಿದ್ರು ಅವರು ಕೂಡ ಸಿಕ್ಕಿದ್ದಾರೆ. ಅವರು ನಮ್ಮ ಉದಯಪುರಿಂದ ಅವರಿಗೆ ಪತ್ತೆ ಮಾಡಿದ್ದಾರೆ. ಅದು ದಟ್ ಇಸ್ ವೆರಿ ಗುಡ್. ಇದು 5 ಸಲ ಅವರು ಅಲ್ಲಿ ಹೋಗಿದ್ದಾರೆ, ಪತ್ತೆ ಮಾಡಿದ್ದಾರೆ. ಈಗ ರಿಕವರಿ ನಡ್ತಾ ಇದೆ. ಆಲ್ಮೋಸ್ಟ್ ಹಾಫ್ ರಿಕವರಿ ಕಂಪ್ಲೀಟೆಡ್, ಬಾಕಿ ಇನ್ನು ನಡ್ತಾ ಇದೆ. ಅವರ ಟೀಮ್ ನಮ್ದು ಅಲ್ಲೇ ಇದೆ. ಮತ್ತೆ ಕೆಲವು ಬೆಂಗಳೂರಿಂದ ಕೂಡ ಇದ್ದಾರೆ. ಸೊ ಇವ್ರದ್ದು ಟೀಮ್ ಇತ್ತು. ಅವರು ಆಕ್ಚುಲಿ ಕ್ಯಾಶ್ ಕಲೆಕ್ಷನ್ ಮಾಡ್ತಾ ಇದ್ರು, ಯಾವುದೇ ಒಂದು ಫಂಡ್ ಇನ್ವೆಸ್ಟ್ ಮಾಡಲಿಕ್ಕೆ ಕ್ಯಾಶ್ ಕಲೆಕ್ಷನ್ ಮಾಡಿದ್ರು. ಇವ್ರು ನೋನ್ ಪರ್ಸನ್ ಇದ್ರು. ಇವರು ನಾಗರಾಜ್, ಕುಮಾರಸ್ವಾಮಿ, ಜಗದೀಶ್, ವಿಜಯ್, ಜೀವ್, ಹರೀಶ್ ಕುಮಾರ್, ರಾಜೇಂದ್ರ, ಇವರು 7 ಆರೋಪಿ ಇದ್ರು. ಇವರೆಲ್ಲ ಪ್ಲಾನಿಂಗ್ ಮಾಡಿ, ಇವ್ರ ಹತ್ರ 8 ಲಕ್ಷ ಹಣ ಇತ್ತು, ಅದಕ್ಕೆ ಪ್ಲಾನಿಂಗ್ ಮಾಡಿ ಅವರಿಗೆ ಕಳಿಸಿದ್ರಿ. ಇವರು ಡ್ರಿಂಕ್ ಮಾಡಿ ಕೂಡ ಹೋಗಿದ್ದಾರೆ. ಸೊ ಇವ್ರ ಜೊತೆ ಡ್ರಿಂಕ್ ಕೂಡ ಮಾಡಿದ್ದಾರೆ. ಎಲ್ಲ ಅವರಿಗೆ ಮೂವ್ಮೆಂಟ್ ಟ್ರ್ಯಾಕ್ ಮಾಡಿದ್ದಾರೆ, ಅವರು ಎಲ್ಲಿ ಹೋಗ್ತಾ ಇದ್ದಾರೆ. ಆಮೇಲೆ ಅವರು ಸ್ವಲ್ಪ ರಿಮೋಟ್ ಏರಿಯಲ್ಲಿ, ಅಲ್ಲಿ ಯಾರೆಲ್ಲ, ಅಲ್ಲಿ ಅವರು ಅಡ್ಡ ಹಾಕಿ ರಾಬ್ರಿಗೆ ಮಾಡಿದ್ದಾರೆ. ನಾವು NHAIಗೆ 2 ಸಲ ಹೇಳಿದೀವಿ. ಅವರಿಗೆ ಲೆಟರ್ ಕೂಡ ಬರ್ದಿದ್ದೀವಿ, ಅವ್ರಿಗೆ ಕಾಲ್ ಕೂಡ ಮಾಡಿದೀವಿ. ಅವರಿಗೆ ಟೆಂಡರ್ ಯಾವುದೇ ಒಂದು ಕಾಲ್ ಮಾಡಿದಾರು, ಇನ್ಸ್ಟಾಲ್ ಮಾಡ್ತಾರೆ ಹೇಳಿದ್ದಾರೆ. ಬಾಕಿ ನಾವು ಪಂಚಾಯತ್ ಕೂಡ ಮನವಿ ಮಾಡ್ತೀವಿ, ಸ್ವಲ್ಪ ಟೆಂಪ್ರರಿ ಅಟ್ಲೀಸ್ಟ್ ಅವರು ಕೂಡ ಹಾಕ್ಬೇಕು. ಅವ್ರ ಕಾರಣ ಮಿಸ್ಟೇಕ್ ಆಗಿದೆ, ನಾವು ಅವರಿಗೆ ಕೂಡ ಕೇಸಲ್ಲಿ ಇನ್ಕ್ಲೂಡ್ ಮಾಡಿದ. ಯಾವುದೇ ಕೇಸ್ ರಿಜಿಸ್ಟರ್ ಆಗುತ್ತೆ, ಇಂಜರಿ ಆಗುತ್ತೆ ಅಥವಾ ಡೆತ್ ಆಗುತ್ತೆ, ನಾವು ಅವರಿಗೆ ಕೂಡ ಕೇಸಲ್ಲಿ ರಿಜಿಸ್ಟರ್ ಮಾಡ್ತೀವಿ. ಇದೆ ಪೊಲೀಸ್ ಇಲಾಖೆಯಿಂದ ಕರೆಕ್ಟ್ ಆಗಿ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ನಮಗೆ ರೋಡ್ ಸೇಫ್ಟಿ ಫಂಡ್ ಇಂದ ನಮಗೆ ಸ್ವಲ್ಪ ಫಂಡ್ ಬಂದಿತ್ತು, ಆ ಫಂಡ್ ಇಂದ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು 2 ವರ್ಷ ನಮ್ಗೆ ಮೇಂಟೆನೆನ್ಸ್ ಕೂಡ ಇರುತ್ತೆ. ಅವ್ರದ್ದು ಜವಾಬ್ದಾರಿ 2 ವರ್ಷ ಕಂಪಲ್ಸರಿ ಅದು ಸರಿಯಾಗಿ ನಡೆಸಬೇಕು. ಆಮೇಲೆ ಮತ್ತೆ ಆದ ನಂತರ ನಾವು AMC ಕೊಡ್ತೀವಿ. ಸೊ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ ನಂತರ ಏನು ಅಷ್ಟೇ ಸಫಿಸಿಯೆಂಟ್ ಇಲ್ಲ, ಅವರು ವರ್ಕ್ ಆಗಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ಕೆಲವು ಜಾಗ ಅವರು ನಗರಸಭೆಯಿಂದ ಅವರು ಇನ್ಸ್ಟಾಲ್ ಮಾಡಿದ್ದಾರೆ. ಅದು ಕೂಡ ನಾವು ಡೆಲ್ಲಿಲಿ ಇನ್ಸ್ಟಾಲ್ ಮಾಡಿದ, ಅಲ್ಲಿಂದ ಕೂಡ ನಾವು ಫುಟೇಜ್ ತಗೊಂಡು ಈಗ ಎಷ್ಟು ಕೇಸ್ ನಾವು ಡಿಟೆಕ್ಟ್ ಮಾಡ್ತಾ ಇದೀವಿ, ಅವ್ರದ್ದು ಸಹಾಯ ತಗೊಳ್ತೀವಿ. ಕೆಲವು ಪ್ರೈವೇಟ್ ಮನೆಯಲ್ಲಿ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತೆ ನಾವು ಸಾರ್ವಜನಿಕ ಕೂಡ ರಿಕ್ವೆಸ್ಟ್ ಮಾಡ್ತೀವಿ, ಅವರ ಏರಿಯಾದಲ್ಲಿ, ಅವರ ಗಲಿಯಲ್ಲಿ ಒಂದು CCTV ಹಾಕಿ. ಜಾಸ್ತಿ ಕಾಸ್ಟ್ ಬರಲ್ಲ, ಮೇಬಿ ಒಂದು ಗಲಿಯಲ್ಲಿ ಸ್ವಲ್ಪ ಎಲ್ಲರೂ ಸೇರಿ ಹಾಕಿದರೆ 200 ರೂಪಾಯಿ 300 ರೂಪಾಯಿ ಪರ್ ಹೆಡ್ ಎಷ್ಟು. ಅದರ್ವೈಸ್ ಪಂಚಾಯತ್ ಕಡೆಯಿಂದ, ಅದರ ವಾರ್ಡ್ಸ್ ಕೌನ್ಸಿಲ್ ಕಡೆಯಿಂದ ಅವರಿಂದ ಹಾಕಿಸಿ. ಬಾಕಿ ನಮ್ಮ ಇಲಾಖೆಯಿಂದ ನಮಗೆ ಎಷ್ಟು ಸಹಕಾರ, ನಮಗೆ ಎಷ್ಟು ಫಂಡ್ ಬರುತ್ತೆ, ನಾವು ಯೂಸ್ ಮಾಡಿ ಹಾಕ್ತಾ ಇದ್ದೀವಿ. ನಾವೆಲ್ಲ ಎಂಟ್ರಿ, ಎಕ್ಸಿಟ್, ಇಂಪಾರ್ಟೆಂಟ್ ಜಂಕ್ಷನ್ ಕವರ್ ಮಾಡಿದ್ದೀವಿ. ಮತ್ತೆ ಎಲ್ಲ ಇನ್ಸೈಡ್ ಏರಿಯಾ ಅವರು ಪಬ್ಲಿಕ್ ಕೂಡ ಮಾಡಬೇಕು. ಮತ್ತೆ ಎಲ್ಲಿ ಜಾಸ್ತಿ ಪಬ್ಲಿಕ್ ಮೂವ್ಮೆಂಟ್ ಇರುತ್ತೆ, ಜಾಸ್ತಿ ಬರುತ್ತೆ, ಅದು ನಮ್ಮ ಒಂದು ಪಬ್ಲಿಕ್ ಸೇಫ್ಟಿ ಆಕ್ಟ್ ಇದೆ. ಆ ಪ್ರಕಾರ DSP ಅವರಿಗೆ ನೋಟಿಸ್ ಕೊಡ್ಬೋದು. ಅವ್ರು ಕಂಪಲ್ಸರಿ ಎಲ್ಲಿ 100 ಜಾಸ್ತಿ ಜನ ಬರ್ತಾರೆ, ಅವ್ರು ಕಂಪಲ್ಸರಿ ಇನ್ಸ್ಟಾಲ್ ಮಾಡಬೇಕು. ಆಸ್ ಪರ್ ಕಾನೂನು ಪ್ರಕಾರ ಮಾಡಲೇಬೇಕು. ಅವ್ರು ಮಾಡಿಲ್ಲ, ನಾವು ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ಫೈನ್ ಹಾಕ್ತೀವಿ, ನಾವು ಕ್ರಮ ತಗೊಳ್ತೀವಿ. ಸೊ ಜಾಸ್ತಿ ನಮಗೆ CCTV ಇರುತ್ತೆ, ನಮ್ಮ ಕ್ರೈಮ್ ಡಿಟೆಕ್ಷನ್ ಅಲ್ಲಿ ಕೂಡ, ಮತ್ತೆ ಕ್ರೈಮ್ ಪ್ರಿವೆನ್ಷನ್ ಕೂಡ ಸಹಾಯ ಆಗುತ್ತೆ. ಸೊ ಸ್ಪೆಷಲ್ ವೆಹಿಕಲ್ ಫಾರ್ ವುಮೆನ್ ಅಂಡ್ ಚೈಲ್ಡ್ ನಾವು ಒಂದು ಚಾರ್ಟ್ ಮಾಡಿದ್ದೀವಿ. ನಮ್ಮ ಎಲ್ಲ ಶಾಲೆಗಳು ಅಲ್ಲಿ
ಕಾಲೇಜಲ್ಲಿ ಎಲ್ಲ ರುಟೀನ್ಲಿ ಅವರು ರೌಂಡ್ಸ್ ಮಾಡ್ತಾರೆ. ಮಾರ್ನಿಂಗ್ ಟೈಮಲ್ಲಿ ಅಲ್ಲಿ ಯಾವಾಗ ಸ್ಕೂಲ್ ಓಪನಿಂಗ್ ಇರುತ್ತೆ ಯಾವಾಗ ಬರ್ತಾರೆ, ಮತ್ತೆ ಸಾಯಂಕಾಲ ಈ ಸ್ಕೂಲ್ ಕ್ಲೋಸಿಂಗ್ ಟೈಮಲ್ಲಿ ಅವರು ಕಂಪಲ್ಸರಿ ರೌಂಡ್ಸ್ ಮಾಡ್ತಾರೆ. ರೊಟೇಷನ್ ವೈಸ್ ಇಲ್ಲಿ KGF ಅಲ್ಲಿ ಮತ್ತೆ ಬಂಗಾರಪೇಟೆಯಲ್ಲಿ ಡಿಫ್ರೆಂಟ್ ಸ್ಥಳಗಳಲ್ಲಿ ನಮ್ಮ DSP ಅವರು ಚಾರ್ಟ್ ಮಾಡಿದ್ದಾರೆ, ಅದ್ರ ಪ್ರಕಾರ ರೌಂಡ್ ಮಾಡ್ತಾರೆ. ನೀವು ಏನು ಗಮನಕ್ಕೆ ತಂದಿಟ್ಟೆ ಅವ್ರು ಏನು ಸಹಾಯ ಬೇಕು 112 ನಮ್ಮ ಪೊಲೀಸ್ ನಂಬರ್ ಇದೆ, 1 ನಂಬರ್ ಹೆಲ್ಪ್ ಲೈನ್ ನಂಬರ್, ಅಲ್ಲಿಂದ ಎಲ್ಲ ಕನೆಕ್ಟ್ ಆಗಿದೆ, ನಾವೆಲ್ಲ ಸಹಾಯ ಮಾಡ್ತೀವಿ. ಸೊ 1930 ಫಾರ್ ಸೈಬರ್ ಕ್ರೈಮ್ಗೆ, 112 ಫಾರ್ ಪೊಲೀಸ್ ರಿಲೇಟೆಡ್, ಅದು ಬೇರೆ ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ಗೆ 112 ಕಾಲ್ ಮಾಡಿ ನಾವೆಲ್ಲ ಅದಕ್ಕೆ ನಾವು ಸಹಾಯ ಮಾಡ್ತೀವಿ.